ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮಗೆ ಅಪರೂಪವಾದ ಒಂದು ಯಂತ್ರದ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ತಿಳಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ಇದು ಗುಂಡಿ ತೆಗೆಯುವ ಯಂತ್ರ. ಈ ಒಂದು ಯಂತ್ರದ ಮುಖಾಂತರ ಯಾವ ರೀತಿ ನಾವು ಉಪಯೋಗ ಪಡ್ಕೋಬೋದು, ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅಂತ ನಾವೇ ಹೇಳಿದರೆ ಇದು ಒಬ್ಬರು ರೈತರು ಯಶಸ್ವಿಯಾಗಿ ಇದನ್ನು ಉಪಯೋಗ ಪಡ್ಕೊಂಡು ಇದರಲ್ಲಿ ದುಡಿಮೆನೂ ಕೂಡ ಮಾಡ್ತಾ ಇದ್ದಾರೆ. ಇವರ ಒಂದು ಒಪಿನಿಯನ್ ಯಾವ ಥರ ಇದೆ, ನಿಮಗೆ ಯಾವ ಥರ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಹಾಂ ಸರ್. ಹಾಂ ಹೇಳಿ. ಹಾಂ ಇದೇ ಅಂಗಡಿಯಲ್ಲಿ ಬಂದು ಒಂದು ಮಿಷಿನ್ ಕಂಪನಿಗೆ ಬಂದು ಅವ್ರು ಬೇರೆ ಕಡೆ ತಂದು ಮತ್ತೆ ಇನ್ನೊಂದ್ಸಲಿ ಬಂದು ಇವ್ರ ಹತ್ರಲ್ಲೇ ಮತ್ತೆ 2 ಮಿಷಿನ್ ತಗೊಂಡೋಗಿ ಹೌದು ಇದರಿಂದ ಭಾರಿಷ್ಟು ಅನುಕೂಲತೆ ಪಡೆದಿದ್ದೀವಿ. ಯಾವ ರೀತಿ ವರ್ಕ್ ಮಾಡುತ್ತೆ, ಪರವಾಗಿಲ್ವಾ ಇದು? ರೈತರಿಗೆ ಅನುಕೂಲ ಆಗುತ್ತಾ? ಭಾರಿ ಸೇಫ್ ಅಲ್ಲಿ ಮಾಡೋದಕ್ಕೆ ಮಾತ್ರ ಭಾರಿ ಸೇಫ್ ಆಗಿ ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ರೈತರು ಉಪಯೋಗಗಳು ಮಾಡ್ಕೊಂಡ್ರೆ ಬೇರೆ ಕೊಡುವಂತ ದುಡ್ಡನ್ನ ಉಳಿಸ್ಕೊಂಡು ಅವ್ರು ಇನ್ನೂ ಮೇಲೆ ಬಂದು ಅವ್ರು ಇನ್ನೂ ಹೆಚ್ಚಿನ ಮಿಷಿನ್ಗಳು, ಪವರ್ ಮೀಟರ್ಗಳು, ಇಂಥವೆಲ್ಲ ಕಡೆ ಮಿಷಿನ್ಗಳು, ಹೌದೌದು, ಪ್ರತಿಯೊಂದು ಹಾಲು ಕರೆ ಮಿಷಿನ್, ಪ್ರತಿಯೊಂದು ಮಿಷಿನ್ಗಳು ಎಲ್ಲ ವೆರೈಟಿ ಮಿಷಿನ್ಗಳು ಇದಾವೆ. ಇದು ನಿಮಗೆ ಗುಂಡಿ ಹೊಡೆಯೋದು ಮಿಷಿನಿಂದ ನೀವು ಬಾಡಿಗೆ ಗಿಡಿಗೆ ಹೊಡಿತೀರಾ? ನಾವು ಫುಲ್ ಹೋಗ್ತಾ ಇರೋದು ನಮ್ದು ಬಾಡಿಗೆ ಸ್ವಂತ ಎರಡದನ್ನು ಮಾಡ್ತಾ ಇದ್ವಿ. ಅವರು ಅಂಗಡಿಯವರ ಲೆಕ್ಕಾಚಾರ ಕೇಳಿದ್ದು ನಮಗೆ ₹2 ಖರ್ಚು ಬರುತ್ತೆ ಇದ್ರು. ಆದ್ರೆ ನಾವು ನಮ್ಮ ಮೇಂಟೆನೆನ್ಸ್ ನಲ್ಲಿ ಇನ್ನೂ ಹೆಚ್ಚಿನ ಆದಷ್ಟು ಕಮ್ಮಿ ಖರ್ಚಲ್ಲಿ ನಾವು ಗುಂಡಿ ಹೊಡಿತಾ ಇದೀವಿ. ಹೌದಾ? ಚೆನ್ನಾಗಿ. ಯಾವ ರೀತಿ ಚಾರ್ಜ್ ಮಾಡ್ತೀರಾ ಸರ್ ನೀವು ಗುಂಡಿಗೆ? ನಾವು ಗುಂಡಿಗೆ ₹10, ₹12 ನೆಲದ ಮೇಲೆ ಫಿಕ್ಸ್ ಮಾಡ್ಕೊಂಡು ಮಾಡ್ತೀವಿ. ಹೌದಾ? ಚೆನ್ನಾಗಿದ್ದಷ್ಟು ನಮ್ಗೆ ಇನ್ನೂ ಬೆನಿಫಿಟ್ ಇರುತ್ತೆ. ಹಾಗಾದ್ರೆ ನಿಮ್ ಪ್ರಕಾರ ಇದು ಒಂದು ಮಿಷಿನ್ ಅನುಕೂಲ ಆಗುತ್ತೆ, ರೈತರಿಗೆ ವರದಾನ ಆಗುತ್ತೆ ಅಂತ ಹೇಳ್ತೀವಿ. ನಾನು ಬಂದು ಒಂದು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಿಳ್ಕೊಂಡ್ಬಿಟ್ಟು ಯಾವ್ಯಾವ ಗುಂಡಿ ಹೊಡೆದಿದ್ದೀರಾ ಸರ್ ನೀವು ಇದ್ರಲ್ಲಿ? ತೆಂಗು, ಅಡಿಕೆ, ಬಾಳೆ, ಪ್ರತಿಯೊಂದು ಹೊಡಿಬೋದಾ? ಪ್ರತಿಯೊಂದು ಹೊಡಿಬಹುದು. ಪ್ರತಿಯೊಂದು ಇದನ್ನು ಹೊಡಿಬಹುದು. ಈ ಬಿಟ್ಗಳನ್ನ ಚೇಂಜ್ ಮಾಡ್ಬೇಕಾಗತ್ತಲ್ಲ? ಈ ಬಿಟ್ಟು 6 ಇಂಚಿನ ಬಿಟ್ಟು ಹೌದು ಸಸಿಗೆ ಬರುತ್ತೆ. ಈ ದಾಳಿಂಬೆ ನಟ್ಟು ಮಾಡ್ತಕ್ಕಂಥವು 5 ಇಂಚಿನ ಕೋಸು, 6 ಇಂಚಿನ ಕೋಸು ಇವೆಲ್ಲ ಹಾಕೋದು ಚೆನ್ನಾಗಿರುತ್ತೆ. ಇದು ಬಿಟ್ರೆ ಇನ್ನು 8 ಇಂಚಿಂದ ಬರುತ್ತೆ. ಹೌದೌದು, 8 ಇಂಚಿಂದು ಅದು ಬಾಳೆ ಗುಂಡಿ ಹೊಡಿಬಹುದು, ತಂತಿ ಕಂಬ ಹೊಡಿಬಹುದು, ಮೊಳಕೆ ಸಸಿ ಹೊಡಿಬಹುದು. ಅದು ಬಿಟ್ರೆ 6 ಇಂಚಿಂದ 12 ಇಂಚಿಂದ ಇದೆ. 12 ಇಂಚಲ್ಲಿ ಗೆಡ್ಡೆ ಸಸಿ ಕೊಡ್ಬೋದು. ಅದನ್ನ ಸ್ವಲ್ಪ ಅಗಲ ಈಗ 10 ತಿರುಗಿದ್ರೆ ಸ್ವಲ್ಪ ಅಗಲ ಮಾಡಿಬಿಟ್ಟು ದಪ್ಪ. ಓ, ಈ ತರ ಬಿಟ್ಗಳನ್ನ ನೀವು ಎಕ್ಸ್ಚೇಂಜ್ ಮಾಡಬಹುದು ಅಂತ ನೀವು ಹೇಳ್ತಿದ್ದೀರಾ? ಓಕೆ ಓಕೆ. ಇನ್ನು 3 ಅಡಿ ಆಳ ಬೇಕು ಅಂದ್ರೆ ಇದಕ್ಕೊಂದು ಲಿಂಕ್ ಸಿಗುತ್ತೆ. ಓಕೆ ಓಕೆ. ಆ ಲಿಂಕ್ ಅಲ್ಲಿ ಹಾಕಿ ಇನ್ನು 3 ಅಡಿ ತನಕ ಆಳ ಕಟ್ಬೋದು. ಆಮೇಲೆ ಸಾಲನೆ ಕಮ್ಮಿಗೆ ಟೊಮೆಟೊ ಗುನ್ನ ಹೊಡ್ಕೋಬಹುದು, ದಾಳಿಂಬೆಗೆ ಗುಜ್ಜೆ ಹಾಕೋಬಹುದು. ಹಾಗಾದ್ರೆ ಎಲ್ಲಾ ತರದ ಉಪಕರಣಕ್ಕೂ ನಿಮಗೆ ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದೀರಾ? ನಮ್ಮ ಹತ್ರ ಐಟಮ್ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ಮಾಹಿತಿ ತಿಳ್ಕೊಂಡು ಎಲ್ಲಾನು ಪರ್ಚೇಸ್ ಮಾಡಿದ್ದೇವೆ. ಹಾಗಾದ್ರೆ ಈ ಶ್ರೀರಾಮ ಅಗ್ರಿಕೇರಿಂದಲೇ ನೀವು ತಗೊಂಡಿರೋದು? ಸರ್ವಿಸ್ ಬಗ್ಗೆ ಅಂತೂ ಭಾರಿ ಸೂಪರ್ ಅದ. ವೇಳೆ ಟೈಮಲ್ಲಿ ಪಕ್ಕ ಮಾತ್ರ ಸರ್ವಿಸ್ ಮಾಡ್ಕೊಡ್ತಾರೆ. ಓಕೆ. ಏನೇ ಜಾಸ್ತಿ ಜನ ಇದ್ರೆ ನಾವು ಒಂದು ಹೌದೌದು. ಈಗ ಏನೇ ಒಂದು ಬಿಸಿ ಇದ್ರೆ ಒಂದಿನ ಹೆಚ್ಚು ಕಮ್ಮಿ ಆಗ್ತದೆ. ಹೌದು. ಮೆಟೀರಿಯಲ್ಸ್ ಬೇಕು ಏನಾದ್ರು ಹೋಗಿದೆ ಅಂದ್ರೆ ಅವರು ಇಮಿಡಿಯೇಟ್ ಆಗಿ ಕೊರಿಯರ್ ಮುಖಾಂತರ ಯಾಕಂದ್ರೆ ಅವ್ರು ಕಳಿಸಿ ಮಾಡ್ಕೊಡ್ತಾರೆ. ಹಾಗಾದ್ರೆ ಈಗ ಯಾವುದೇ ಕರ್ನಾಟಕದ ಯಾವುದೇ ಮೂಲೆ ರೈತರು ತಗೋಬಹುದು, ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಧೈರ್ಯವಾಗಿ? ಓಕೆ ಓಕೆ. ಜಿಲ್ಲೆಗೆ ಹೋದ್ರು ಯಾವುದೇ ಒಂದು ಸ್ಟೇಟ್ಗೆ ಹೋದ್ರು ಅವರು ಪರ್ಚೇಸ್ ಮಾಡಿ ಹೋದ್ರೆ ಅವರು ಸರ್ವಿಸ್ ಕೊಡ್ತಾರೆ. ಓಕೆ 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 ಸರ್. ಓಕೆ, ಧನ್ಯವಾದಗಳು ರವಿ ಅವರೇ. ಯಾಕೆಂದರೆ ನಿಮ್ಮಿಂದ ಈ ಒಂದು ಮಿಷಿನ್ನ ತಗೊಂಡು ರೈತರು ಅನುಕೂಲ ಪಡ್ಕೊಳ್ಳಿ ಅಂತೇಳಿ ಒಂದು ಪೇಜ್ನ ಲೈಕ್ ಮಾಡಿ ಅಂತೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ.